ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ಸಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೋಡೋಣ. ಒಂದು ಸ್ವಲ್ಪ ವಿಶೇಷವಾಗಿರೋದು ಇದು, ಯಾಕಂತಂದರೆ ವಿಲ್ ಮತ್ತು ಶಾಲ್ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಫ್ಯೂಚರ್ ಟೆನ್ಸಲ್ಲಿ ಬಳಸ್ತೀವಿ. ಅದರ ಜೊತೆಗೆ ಅವುಗಳನ್ನು ಮಾಡಲ್ ಆಕ್ಸುಲರೀಸ್ ಅಂತೇಳಿ, ಅಂದರೆ ನಮ್ಮ ಮೂಡನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಅವು ಆಗಿದ್ದಾವೆ. ಸೊ ಅವೆಲ್ಲವನ್ನು ವಿಲ್ ಆ್ಯಂಡ್ ಶಾಲ್ ಎರಡನ್ನು ಯೂಸ್ ಮಾಡೋದನ್ನು ನಾವು ಕಲಿತ್ರೆ, ನಾನು ಕೆಳಗೆ ಹೇಳಿದ ಹಾಗೆ ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್ ಇವೆಲ್ಲವುಗಳನ್ನು ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಇವುಗಳನ್ನು ಯೂಸ್ ಮಾಡೋದಕ್ಕೆ ಎರಡು ವೇ. ಯಾವುದು? ಒಂದು ಸಿಂಪಲ್ ಫ್ಯೂಚರ್ ಟೆನ್ಸು ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್. ಇವು ಎರಡನ್ನು ನಾವು ಪ್ಯಾಸಿವೈಸ್ ಮಾಡ್ತೀವಿ. ಅವುಗಳಲ್ಲಿ ಎಲ್ಲ ಮಾಡಲ್ ಆಕ್ಸುಲರೀಸ್ ಏನಾಗ್ತವೆ, ಯೂಸ್ ಆಗುತ್ತೆ. ಅವುಗಳ ಅರ್ಥ ಬೇರೆಯೇ ಇರ್ಬೋದು, ಬಟ್ ಬೇಸಿಕಲಿ ಗ್ರಾಮೇರಿಯನ್ನಾಗಿ ನಾವು ಯೂಸ್ ಮಾಡೋದು ಇವುಗಳಲ್ಲಿ ಸಿಂಪಲ್ ಫ್ಯೂಚರಲ್ಲಿನೇ ನಾವು ಎಲ್ಲ ಮಾಡಲ್ ಆಕ್ಸುಲರೀಸ್ಗಳನ್ನು ಯೂಸ್ ಮಾಡ್ತೀವಿ. ಹಂಗಂದರೆ ಎಲ್ಲ ಮಾಡಲ್ ಆಕ್ಸುಲರೀಸು ಸಿಂಪಲ್ ಫ್ಯೂಚರ್ ಅಂತ ಅರ್ಥ ಅಲ್ಲ. ವಿಲ್ ಆ್ಯಂಡ್ ಶಾಲ್ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಸೇಮ್ ಮಿಕ್ಕಿದ ಎಲ್ಲ ಮಾಡಲ್ ಆಕ್ಸುಲರೀಸ್ ಸಹಿತ ಅವೇ ಪ್ಲೇಸಲ್ಲಿ ಯೂಸ್ ಆಗುತ್ತೆ ಅಷ್ಟೇ. ಮೀನಿಂಗ್ ಬೇರೆ, ಟೆನ್ಸ್ ಮೀನಿಂಗು ಅಥವಾ ಶಬ್ದಗಳ ಮೀನಿಂಗ್ ಬೇರೆ ಕೊಟ್ಟರೂ ಸಹಿತ ಗ್ರಾಮೆಟಿಕಲ್ ಆಗಿ ಆ ರೂಲ್ ಪ್ರಕಾರ ಸ್ಟ್ರಕ್ಚರ್ಗೆ ಎಲ್ಲ ಮಾಡಲ್ ಆಕ್ಸುಲರೀಸ್ಗೂ ಇದು ಸೇಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಒಂದಷ್ಟು ಎಕ್ಸಾಂಪಲ್ಗಳು ಇದ್ದಾವೆ ಇಲ್ಲಿ. ಯಾಕಂತಂದರೆ ಮಾಡಲ್ ಆಕ್ಸುಲರೀಸ್ ಅಂತ ಹೇಳ್ಬಿಟ್ಟು ಅವುಗಳನ್ನು ಎರಡೆರಡೆ ತೆಗೆದುಕೊಂಡು ನೆಕ್ಸ್ಟ್ ಒಂದು ಎಪಿಸೋಡ್ ಮಾಡಿ ಕನ್ಫ್ಯೂಷನ್ ಮಾಡೋದಕ್ಕಿಂತ ವಿಲ್ ಆ್ಯಂಡ್ ಶಾಲ್ ಎರಡನ್ನು ಫ್ಯೂಚರಲ್ಲಿ ಯೂಸ್ ಮಾಡೋದ್ರಿಂದ ಅವುಗಳ ಪಾಸ್ಟ್ ಯಾವುದು? ವುಡ್ ಆ್ಯಂಡ್ ಶುಡ್. ಆಮೇಲೆ ಕ್ಯಾನ್, ಮೇ, ಮೈಟ್. ಕ್ಯಾನ್ದು ಫ್ಯೂಚರ್ ಪಾಸ್ಟ್ ರೂಪ ಕುಡ್, ಮೇದು ಮೈಟ್. ಇವೆಲ್ಲವುಗಳನ್ನು ನಾವು ಒಂದು ಸಾರಿ ನಾವು ಯೂಸ್ ಮಾಡೋದಕ್ಕೆ ಕಲ್ತ್ಬಿಟ್ರೆ ನಮ್ಗೆ ಪ್ಯಾಸಿವೈಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂತ ಹೇಳಿದರೆ ನಮಗೆ ಬರೀ ಸಿಂಪಲ್ ಫ್ಯೂಚರಲ್ಲಿ ಅಂದ ತಕ್ಷಣ ಅಥವಾ ಯಾವುದೋ ಟೆನ್ಸನ್ನು ಆ್ಯಕ್ಟಿವ್ ಟು ಪ್ಯಾಸಿವ್ ಮಾಡೋಂತ ಕೊಡೋಲ್ಲ. ಕೆಲವೊಂದು ಸಾರಿ ಮಾಡಲ್ ಆಕ್ಸುಲರಿ ಇದ್ದಂಥ ವಾಕ್ಯಗಳು ಸಹಿತ ಬರೋದ್ರಿಂದ ಇವುಗಳನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಆ ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನು ನಾನು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿನೇ ಪರಿಚಯ ಮಾಡ್ತಾಯಿದ್ದೀನಿ. ಹೆಲ್ಪ್ ಆಗುತ್ತೆ ಇವೆಲ್ಲ. ಯಾಕಂತಂದರೆ ವಿಲ್, ಶಾಲ್, ಈಸ್, ಆಮೋ, ಹ್ಯಾಡ್ ಕಲ್ತ್ವಿ, ಹ್ಯಾವ್ ಕಲ್ತ್ವಿ, ಎಲ್ಲ ಕಲ್ತ್ವಿ. ಬಟ್ ವಿಲ್, ಶಾಲ್ ಬಂದರೆ, ವುಡ್ ಬಂದರೆ, ಶುಡ್ ಬಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವು ಸ್ವಲ್ಪ ಸ್ಟ್ರಕ್ಚರಲ್ಲಿ ಅವ್ನು ಹಾಕ್ಕೊಂಡ್ಬಿಟ್ರೆ ನಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಇವತ್ತು ನಾವು. ಅದಕ್ಕೆ ಕನ್ಫ್ಯೂಷನ್ ಬೇಡ. ವಿಲ್, ಶಾಲು ನಮಗೆ ಫ್ಯೂಚರ್ ಟೆನ್ಸನ್ನು ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಅದು ಕ್ಲಿಯರ್ ಆಗಿರಲಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಮಾಡಲ್ ಆಕ್ಸುಲರೀಸು ಸಹಿತ ಸೇಮ್ ಸ್ಟ್ರಕ್ಚರಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ನೋಡೋಣ ಇಲ್ಲಿ. ಯಾಕಂತ ಹೇಳಿದ್ರೆ ಇನ್ನು ಕೆಲವೊಂದು ಗ್ರಾಮರಲ್ಲಿ ನಾನೀಗ ಕ್ಲಿಯರ್ ಮಾಡಬೇಕಂತಂದರೆ ಕೆಲವೊಂದು ಗ್ರಾಮರ್ ಬುಕ್ಗಳಲ್ಲಿ ಫ್ಯೂಚರ್ ಟೆನ್ಸನ್ನು ಹೇಳೇ ಇಲ್ಲ. ಅಂದರೆ ಫ್ಯೂಚರ್ ಟೆನ್ಸ್ ಅನ್ನೋದು ಇಲ್ಲ. ವಿಲ್, ಶಾಲ್ ಅನ್ನೋದು ಮಾಡಲ್ ಆಕ್ಸುಲರೀಸ್. ಅಂದರೆ ನಮ್ಮ ಮೂಡನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಎಬಿಲಿಟಿ, ಮೂಡು, ಪಾಸಿಬಿಲಿಟಿ ಇವುಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಮಾಡಲ್ ಆಕ್ಸುಲರೀಸ್ ಅಂತಲೇ ಕರಿತೀವಿ. ಹೀಗಾಗಿ ವಿಲ್ ಆ್ಯಂಡ್ ಶಾಲ್ ಅನ್ನೋದು ಇಲ್ಲ. ಸಿಂಪಲ್ ಫ್ಯೂಚರ್ ಅಥವಾ ಫ್ಯೂಚರ್ ಟೆನ್ಸ್ ಇಲ್ಲ. ಪ್ರೆಸೆಂಟ್ ಟೆನ್ಸನ್ನೇ ನಾವು ಫ್ಯೂಚರ್ ಟೆನ್ಸ್ ಆಗಿ ಫ್ಯೂಚರ್ ಟೈಮಿಂಗಲ್ಲಿ ನಾವು ಹೇಳ್ಬೋದು. ಅದು ಐ ಆಮ್ ಗೋಯಿಂಗ್ ಟು ಡೂ ವರ್ಕ್ ಟುಮಾರೋ ಈ ಥರ ವಾಕ್ಯಗಳನ್ನು ಹೇಳಿದ್ರೆ ಪ್ರೆಸೆಂಟ್ ಟೆನ್ಸು. ಬಟ್ ಸೆನ್ಸ್ ಯಾವುದು ಕೊಡುತ್ತೆ? ಫ್ಯೂಚರ್ ಟೆನ್ಸ್ ಕೊಡುತ್ತೆ. ಹೀಗಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಎರಡನ್ನೇ ಹೇಳ್ತಾರೆ, ಎರಡು ಇದ್ದಾವೆ ಅಂತಲೇ ಹೇಳ್ತಾರೆ. ಬಟ್ ನಮಗೆ ವಿಲ್, ಶಾಲು ಫ್ಯೂಚರಲ್ಲಿ ಕಾಮನ್ನಾಗಿ ನಾವು ಬಳಸೋದ್ರಿಂದ ಫ್ಯೂಚರ್ ಟೆನ್ಸನ್ನು ನಾನು ಕವರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಅವು ಮಾಡಲ್ ಆಕ್ಸುಲರೀಸ್ ಅಂತಲೂ ಗೊತ್ತಿದ್ದರೆ ಸಾಕು. ನೋಡೋಣ, ಕೆಲವೊಂದು ಎಕ್ಸಾಂಪಲ್ ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಿಂಪಲ್ ಫ್ಯೂಚರ್ ಟೆನ್ಸ್ದು ಆ್ಯಕ್ಟಿವೇಸ್ ರೂಲು ನಾವು ಆಲ್ರೆಡಿ ಕಲ್ತಿರೋ ಹಾಗೆ ಸಬ್ಜೆಕ್ಟು ವಿಲ್ ಆರ್ ಶಾಲ್, ಅದಾದಮೇಲೆ V1 ಅಬ್ಜೆಕ್ಟ್. ಇಲ್ಲಿ ಎಸ್ ಆಗಲಿ ಅದು ಏನಿಲ್ಲ, ಜಸ್ಟ್ ಪ್ಯೂರ್ಲಿ V1 ಮಾತ್ರ ನಮಗೆ ಯೂಸ್ ಆಗುತ್ತೆ. ಪ್ಯಾಸಿವ್ ಫಾರ್ಮ್ ಬಂದಾಗ ಆಬ್ಜೆಕ್ಟ್ ಮೊದಲು ಬರುತ್ತೆ. ವಿಲ್ ಆರ್ ಶಾಲ್ ಎರಡರಲ್ಲಿ ಒಂದು. ಮೋಸ್ಟ್ಲಿ ವಿಲ್ ಎಲ್ಲ ಫಾರ್ಮಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟು ಬಿ ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬು ಆ್ಯಡ್ ಆಗುತ್ತೆ ಇಲ್ಲಿ. ಬಿ ಆದಮೇಲೆ V3, ಆಮೇಲೆ ಬೈ, ಆಮೇಲೆ ಸಬ್ಜೆಕ್ಟ್. ನೀವು ಈ ರೂಲಲ್ಲಿ
ಕೆಳಗಿನ ಮಾಡಲ್ ಆಕ್ಸಿಲರಿನ ಎಲ್ಲವುಗಳನ್ನು ಬೇಕಂದ್ರೂ ಹಾಕೋಬೋದು. ವಿಲ್ ಆರ್ ಶಾಲ್, ವುಡ್ ಆರ್ ಶುಡ್, ಕ್ಯಾನ್ ಆರ್ ಕುಡ್, ಬೇಕಾದ ಮೇ ಆರ್ ಮೈಟ್, ಅಥವಾ ಸಬ್ಜೆಕ್ಟ್ ಪ್ಲಸ್ ಮಸ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ, ಅದು ಆಬ್ಜೆಕ್ಟ್ ಪ್ಲಸ್ ಮಸ್ಟ್ ಪ್ಲಸ್ ಬಿ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ನೀವೇ ಆ್ಯಡ್ ಮಾಡ್ತಾ ನೀವು ಪ್ರತಿಯೊಂದು ಮಾಡಲ್ ಆಕ್ಸಿಲರೀಸ್ಗಳನ್ನು ಹಾಕ್ಕೊಂಡು ಅಥವಾ ಎರಡೆರಡು ಹಾಕ್ಕೊಂಡು ಈ ಥರ ರೂಲನ್ನು ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಬಟ್ ವಾಕ್ಯಗಳ ಸೆನ್ಸು ಸ್ವಲ್ಪ ಚೇಂಜ್ ಇರುತ್ತೆ. ನೋಡೋಣ ಇಲ್ಲಿ ಎಕ್ಸಾಂಪಲ್ಸು. ಐ ವಿಲ್ ಕಾಲ್ ಯು ಲೇಟರ್. ಓಕೆ, ಇಲ್ಲಿ ಐ ಅನ್ನೋದು ಫಸ್ಟ್ ಪರ್ಸನ್ನು, ವಿಲ್ಲು ಹೆಲ್ಪಿಂಗ್ ವರ್ಬು, ಕಾಲ್ ವರ್ಬು, ನೆಕ್ಸ್ಟ್ ಯು ಅನ್ನೋದು ಇಲ್ಲಿ ಅಬ್ಜೆಕ್ಟ್, ಲೇಟರ್ ನಂತರ ಅನ್ನೋದು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ಎಕ್ಸಾಂಪಲ್ ಹಾಕಿದ್ದೀನಿ. ಇಲ್ಲಿ ಯು ಅನ್ನೋದೇ ಫಸ್ಟ್ ಬರಬೇಕು ಆಬ್ಜೆಕ್ಟು. ಯು ವಿಲ್ ಬಿ ಕಾಲ್ಡ್ ಬೈ ಮೀ ಲೇಟರ್. ಈ ಥರ ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳಿವು. ವಿ ವಿಲ್ ಡ್ರಾ ದ ಪಿಕ್ಚರ್ ಆನ್ ದ ವಾಲ್. ದ ಪಿಕ್ಚರ್ ವಿಲ್ ಬಿ ಡ್ರಾನ್ ಬೈ ಅಸ್ ಆನ್ ದ ವಾಲ್. You will write a poem. A poem will be written by you. He will clean the room. The room will be cleaned by him. She will knit the sweater. The sweater will be knitted by her. It will buy the fruit. The fruit will be ಅದು ಬಾಟ್ ಆಗಬೇಕು, ಕ್ಲೈಂಬ್ಡ್ ಆಗಿದೆ, ಬಾಟ್ ಬೈ ಇಟ್ ಅಂತಲೇ ಚೇಂಜ್ ಮಾಡ್ಕೊಂಡು ಓದಿ. ದೇ ವಿಲ್ ವಾಚ್ ದ ಮೂವಿ. ದ ಮೂವಿ ವಿಲ್ ಬಿ ವಾಚ್ಡ್ ಬೈ ದೆಮ್. ಕೆಲವೊಂದು ಮಾಡಲ್ ಆಕ್ಸಿಲರೀಸ್ನ ಯೂಸ್ ಮಾಡ್ಕೊಂಡು ಒಂದಷ್ಟು ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ. ಸುಮ್ಮನೆ ನಾನು ಸ್ಟ್ರಕ್ಚರ್ಗೆ ತುಂಬ ಇಂಪಾರ್ಟೆಂಟ್ ಕೊಟ್ಟು ವಾಕ್ಯಗಳನ್ನು ಸ್ವಲ್ಪ ಎಕ್ಸಾಂಪಲ್ಗೆ ತುಂಬ ಕಡಿಮೆ ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಇವುಗಳನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಉದಾಹರಣೆಗಳನ್ನು ಹಾಕ್ಕೊಂಡ್ರೇ ನಮಗಿದೊಂದು ಸ್ವಲ್ಪ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ ನೋಡೋಣ ಒಂದಷ್ಟು. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಈ ಥರ ವಾಕ್ಯಗಳೆಲ್ಲ ಬರುತ್ತಲ್ಲ, ಬರ್ತಾ ಇರ್ತವೆ. ಶಿ ಕ್ಯಾನ್ ಅನ್ನೋದಿಲ್ಲಿ ಏನಾಗುತ್ತೆ, ಎಬಿಲಿಟಿ ತೋರಿಸುತ್ತೆ. ಸೊ ಬಟ್ ಹೆಲ್ಪಿಂಗ್ ವರ್ಬ್ ಅದು ರೂಲ್ ಪ್ರಕಾರ ನಾವು ಪ್ಯಾಸಿವ್ ವಾಯ್ಸು ಮಾಡಬೇಕು. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಇಂಗ್ಲೀಷ್ ಕ್ಯಾನ್ ಬಿ ಸ್ಪೋಕನ್ ಬೈ ಹರ್. ಸ್ಪೋಕನ್ V3. ನೆಕ್ಸ್ಟ್, ದೇ ಕುಡ್ ಪ್ಲೇ ದ ಟೆನಿಸ್. ದ ಟೆನಿಸ್ ಕುಡ್ ಬಿ ಪ್ಲೇಡ್ ಬೈ ದೆಮ್. ಓಕೆ, ಪ್ರೆಸೆಂಟು ಪಾಸ್ಟ್ ಎರಡು ಯೂಸ್ ಮಾಡಿದ್ದೀನಿ ಈಸಿ ಆಗಲಿ ಅಂತ. ಹಿ ಮೇ ಈಟ್ ನಾನ್ ವೆಜ್. ಓಕೆ, ನಾನ್ ವೆಜ್ ತಿನ್ನಬಹುದು, ಸರ್ಟೆನಿಟಿ. ನಾನ್ ವೆಜ್ ಮೇ ಬಿ ಈಟನ್ ಬೈ ಹಿಮ್, ಆಗಬಹುದು ಅಂತ. ಇಟ್ ಮೈಟ್ ಡೂ ದ ವರ್ಕ್. ಓಕೆ, ಮೈಟ್ ಮೇದ ಫಾಸ್ಟ್ ರೂಪ, ಬಟ್ ಸ್ಟ್ರಕ್ಚರ್ ಮಾತ್ರ ಸೇಮ್. ದ ವರ್ಕ್ ಮೈಟ್ ಬಿ ಡನ್ ಬೈ ದೆಮ್. ಯು ಶುಡ್ ಕೀಪ್ ದ ಕ್ಲೀನ್ ಯುವರ್ ಹೌಸ್. ಓಕೆ, ಯುವರ್ ಹೌಸ್ ಶುಡ್ ಬಿ ಕ್ಲೀನ್ ಬೈ ಯು. ಈಸಿ ಸೆಂಟೆನ್ಸ್. ಡೈಲಿ ಯೂಸ್ ಮಾಡ್ತಕ್ಕಂಥ ವಾಕ್ಯಗಳನ್ನೇ ನಾನಿಲ್ಲಿ ಆರಿಸ್ಕೊಂಡಿದ್ದು. ಸರ್ಟೆನ್ಲಿ ದೇ ವುಡ್ ರೈಟ್ ದ ಲೆಟರ್. ದ ಲೆಟರ್ ವುಡ್ ಬಿ ರಿಟನ್ ಬೈ ದೆಮ್ ಸರ್ಟೆನ್ಲಿ. ಈ ಥರ ನಾನು ಗ್ರಾಮರ್ ಬೇಸಲ್ಲಿ ಮಾತ್ರ, ನನಗೆ ಸ್ಟ್ರಕ್ಚರು ಅಥವಾ ಮಾಡಲ್ ಆಕ್ಸಿಲರೀಸ್ ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಈಸಿಯಾಗಿ ಯೂಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದು. ನಿಮಗೆ ಮಾಡಲ್ ಆಕ್ಸಿಲರೀಸು ಸೆನ್ಸ್ ಅಥವಾ ಅರ್ಥ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ, ಇನ್ನು ಒಂದೇ ಒಂದು ವಾಕ್ಯ ಉಳಿದಿರೋದು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ಸಲ್ಲಿ ಅದನ್ನು ತೆಗೆದುಕೊಂಡು ನೆಕ್ಸ್ಟ್ ಡೈರೆಕ್ಟ್ ಇಂಡೈರೆಕ್ಟ್ ಫಿಗರ್ಸ್ ಆಫ್ ಸ್ಪೀಚು ಕಂಪ್ಲೀಟ್ ಮಾಡಿ ಆದಮೇಲೆ ನಾನು ಕೆಲವೊಂದು ಕ್ವಶನ್ ಪೇಪರನ್ನು ಬಿಡಿಸ್ತೀನಿ. ಅಲ್ಲಿವರೆಗೂ ಯಾವ ಕ್ವಶನ್ ಪೇಪರ್ನು ನಾನು ನೋಡಲ್ಲ. ಕಾರಣ ಇವು ನಿಮಗೆ ಕಂಟಿನ್ಯೂಯಸ್ ಆಗಿ ಬೇಕು. ಕ್ವಶನ್ ಪೇಪರ್ ಬೇಕಂದರೆ ಎಲ್ಲಾದರೂ ನೀವು ನೋಡಿ ಆನ್ಸರ್ ಕಂಡುಹಿಡ್ಕೋಬೋದು, ಬಟ್ ಬೇಸಿಕ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಹೇಳ್ತಾ ನೆಕ್ಸ್ಟ್ ಏನು ಮಾಡೋಣ, ಮತ್ತೊಂದು ಆ್ಯಕ್ಟಿವ್ ಪ್ಯಾಸಿವ್ ಕೊನೆ ಟೆನ್ಸ್ ಜೊತೆಗೆ ಬರ್ತೀನಿ. ಅಲ್ಲೇನಾದರೂ ಮಾಡಲ್ ಆಕ್ಸಿಲರೀಸ್ ಹೇಳೋದಕ್ಕೆ ಇದೇ ಥರ ಇವೇ ಮಾಡಲ್ ಆಕ್ಸಿಲರೀಸ್ ಅಲ್ಲಿ ವಿಲ್ ಶಾಲ್ ಬಳಕೆ ಆಗೋದ್ರಿಂದ ಬರ್ತವೆ. ಅಲ್ಲೂ ಒಂದು ಸ್ವಲ್ಪ ನಾನು ನೆಕ್ಸ್ಟ್ ರೂಲ್ ಹಾಕಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.